ಸದನಕ್ಕೆ ಹೆಂಗ್ ತಪ್ಪು ಮಾಹಿತಿಯನ್ನು ಹಂಗಾರೆ ಸುಳ್ಳೇ ಸರ್ಕಾರ ಈಗ ಮುಖ್ಯಮಂತ್ರಿ ಸುಳ್ಳು ಹೇಳಕ್ಕೆ ಅಂತ ಹೇಳಿದೆಯಲ್ಲ ನೀವು ಸುನಿಲ್ ಹೇಳದೆ ಸುಳ್ಳು ಸರ್ ಇವಾಗ ಹಂಗಾಗ್ಬಿಟ್ಟೈತೆ ಹೇಳದೆ ಸುಳ್ಳು ಅಲ್ಲ ವಿರೋಧ ಪಕ್ಷ ಇರದೇ ಸುಳ್ಳು ಹೇಳಕ್ಕೆ ಅಂತ ಹೇಳಿದ್ದು ಅಶೋಕ ಮೊನ್ನೆ ಅಲ್ಲ ಸುಳ್ಳಿನ ತವರ ಮನೆಯನ್ನ ಬಿಜೆಪಿ ನೀವು ಕೇಳಿಸ್ಕಿಡಿದಿರಲ್ಲ ಈಗ ಹೇಳೋರು ಯಾರು ಸುಳ್ಳು ಹೇಳಕ್ಕೆ ವಿರೋಧ ಪಕ್ಷ ಇರೋದು ಅಂತ ಸುಳ್ಳು ಹೇಳಕ್ಕೆ ವಿರೋಧ ಪಕ್ಷ ಇಲ್ಲ ನಾವು ಸುಳ್ಳು ಹೇಳಕ್ಕಿಲ್ಲ ವಿರೋಧ ಪಕ್ಷ ಈಗ ನೀವು ಮುಖ್ಯಮಂತ್ರಿ ಉತ್ತರ ಕೊಟ್ಟಿದ್ದಾರೆ ಉತ್ತರ ಕೊಟ್ಟಿದ್ದಾರೆ ಸುಳ್ಳು ಅಂತ ಮುಖ್ಯಮಂತ್ರಿ ಉತ್ತರ ಬಗ್ಗೆ ಚರ್ಚೆ ಆಗಿದ್ದಾರೆ ಮಾತುಗಳೆಲ್ಲ ಸುಳ್ಳು ನಾವು ಸುಳ್ಳು ಹೇಳಲ್ಲ ಹೆಚ್ಚು ಕಡಿಮೆ ಆಗಿದ್ರೆ ಅದನ್ನ ಸರಿಪಡಿಸ್ತಕ್ಕಂಥ ಕೆಲಸ ಮಾಡ್ತೀವಿ ಈಗ ಹೇಳಿದಾರಲ್ಲ ಸದನದಲ್ಲಿ ಮಂತ್ರಿಗಳು ನಾನು ಸುಳ್ಳಲ್ಲ ಅಸತ್ಯ ವಿರೋಧ ಪಕ್ಷದಲ್ಲಿ ಇದ್ದಾಗೆಲ್ಲರೂ ಎಲ್ಲರೂ ಸುಳ್ಳೆ ಅಂತ ಅವ್ರನ್ನೂ ಸೇರ್ಸಿ ಹೇಳಿದ್ದು ನಮ್ಮನ್ನೆಲ್ಲ ಯಾರ್ಯಾರು ಇದಾರು ವಿರೋಧ ಪಕ್ಷದಲ್ಲಿ ಅವರೆಲ್ಲ ಸುಳ್ಳು ಹೇಳೋದು ನಾನು 2 ಸಾರಿ ವಿರೋಧ ಪಕ್ಷದ ನಾಯಕನಾಗಿದ್ದೆ ಯಾವತ್ತೂ ಸುಳ್ಳು ಹೇಳಿಲ್ಲ ನೀವೆಲ್ಲ ಯಾಕೆ ನಿಂತಿದ್ದೀರಿ ಮಾತಾಡುವಾಗ ಕೂಗಲಿಗ ಕೊಟ್ಟಿಲ್ಲ ಅಂತಲ್ಲ ಸುರೇಶ್ ಅವರೇ ಈಗ 2 ತಿಂಗಳದು ಕೊಟ್ಟಿಲ್ಲ ಅಂತ ನಾವು ಪ್ರಶ್ನೆ ಅಲ್ಲ ಅವ್ರು ಕೇಳ್ತಾ ಇರೋದು ಅವ್ರು ಹೇಳಿದ್ರು ನಾವು ಕೊಟ್ಟಿಲ್ಲ ಅದಲ್ಲ ನಾವು ಇಲ್ಲಿ ಈಗ ಅವರು ಸುಳ್ಳು ಹೇಳಿದ್ದಾರೆ ಇಲ್ಲಿ ನಾನು ದಾಖಲೆಗಳು ಕೊಟ್ಟಿದ್ದೀನಿ ಯಾರು ಇಲಾಖೆಯ ಮಂತ್ರಿ ಒಂದೇ ನಿಮಿಷ ಸರ್ ಯಾಕೆ ಒಂದ್ ಸ್ವಲ್ಪ ನಮ್ ಕಡೆನೂ ಗಮನ ಕೊಡಿ ಬಿರಿ ಆ ಕಡೆ ಅದೇ ಮಾಡ್ತಿದ್ದಿಲ್ಲ ಸ್ವಲ್ಪ ಕ್ಲಾರಿಫಿಕೇಶನ್ ಕೇಳಿದ್ರಿ ಉತ್ತರ ಕೊಟ್ಟಿದ್ದಾರೆ ಏನ್ ಕೊಟ್ಟಿದ್ದಾರೆ ಮಂತ್ರಿ ಮಾತಾಡ್ತಾ ಹೇಳಿದ್ರಲ್ಲ ಕೊಟ್ಟವ್ರ ಈಗ ಅಧಿಕಾರಿ ಕೊಟ್ಟಿದ್ದಾರೆ ನಮ್ಗೆ ಅಧಿಕಾರಿನಾದ್ರೂ ಸಸ್ಪೆಂಡ್ ಮಾಡಿ ಇಲ್ಲ ಮಂತ್ರಿ ಮೇಲೆ ಆದ್ರೂ ಕ್ರಮ ಆಗ್ಲಿ ಅಷ್ಟೇ ನಾವು ನೀವು ಮಂತ್ರಿಗಳು ನೋಟ್ ಕಳಿಸಿದ್ದಾರೆ ಅಲ್ಲಿ ಫೈನಾನ್ಸ್ ಬಿಡುಗಡೆ ಮಾಡಿಲ್ಲ ಅಂತ ಕಾಣುತ್ತೆ ಸ್ವಲ್ಪ ಇದು ಮಾಡಿಲ್ಲ ಏನು ಅವರೇ ನಾನು ಆದೇಶ ಮಾಡಿದ್ದೀನಿ ಹೇಳಿದ್ರು ಮಂತ್ರಿಗಳು ನಾನು ಆದೇಶ ಮಾಡಿದ್ದೀನಿ ಹೇಳಿದ್ರು 1 ಲಕ್ಷ ಮೋಹನ್ ರೆಡ್ಡಿ ಅವರೇ ಅಧ್ಯಕ್ಷ ನಿಮಿಷ ಅಧ್ಯಕ್ಷ ನಂದು ಕಳಕಳಿ ಏನಂತ ಕೇಳಿದ್ರೆ ಶಿವಲಿಂಗೇಗೌಡ್ರೆ ಒಂದ್ ನಿಮಿಷ ಶಿವಲಿಂಗೌಡ್ರೆ ಸರ್ ಮಾನ್ಯ ಅಧ್ಯಕ್ಷೆ ನೀವು ಸಭಾಪೀಠದಿಂದ ನಮ್ಮ ರಕ್ಷಣೆಗೆ ಬರಬೇಕು ಸದಸ್ಯರ ರಕ್ಷಣೆಗೆ ನಾವು ಈ ಸದನವನ್ನ ಅತ್ಯಂತ ಗಂಭೀರವಾಗಿ ತೆಗೆದುಕೊಂಡಿದ್ದೀವಿ ನೀವು ಪ್ರಶ್ನೋತ್ತರ ವೇಳೆಯಲ್ಲಿ ಸಚಿವರು ಬರಲ್ಲ ನಮಗೆ ಸಿಗುವಂತ ಒಂದು ಅಪರೂಪದ ಪ್ರಶ್ನೆಯನ್ನು ಕೇಳಿದಾಗ ಸಚಿವರು ಇಲ್ಲಿ ಸಿಗಲ್ಲ ಉತ್ತರನೂ ತಪ್ಪಾಗಿ ಕೊಟ್ಟಿದೆ ಅಂತಂದಾಗ ಯಾರ ರಕ್ಷಣೆಗೆ ಬರಬೇಕು ನೀವೇ ರಕ್ಷಣೆಗೆ ಬರಬೇಕಾಗಿರೋದು ಹಾಗಾಗಿ ಯಾರೋ ತಪ್ಪು ಮಾಡಿದರೆ ಸರಿ ಮಾಡಿದರೆ ಅನ್ನಕ್ಕಿಂತ ಹೆಚ್ಚಾಗಿ ಸದನದ ದಿಕ್ಕನ್ನ ಯಾರೂ ತಪ್ಪಿಸಬಾರದು ಅಂತ ಇದು ಮಾನ್ಯ ಮುಖ್ಯಮಂತ್ರಿಗಳು ಕೊಡಲ್ಲ ಬಿಡುಗಡೆ ಮಾಡಲಿಲ್ಲ ಅಂತ ನಾನು ಹೇಳ್ತಾ ಇರೋದಲ್ಲ ನೀವು ಸದನದ ಇರೋದು ಒಂದು ಕ್ವಶನ್ ಅವರಿಗೆ ಮತ್ತೆ ಕ್ವಶನ್ ಬರುತ್ತಾ ಹಿಂಗಾಗಿ ನೀವು ಸಚಿವರುಗಳು ಇರೋಂತ ಟೈಮ್ ಟೇಬಲ್ ಸಚಿವರುಗಳು ಬರಲ್ಲ ಹಾಜರಾತಿ ಇಲ್ಲ ಇಲ್ಲಿ ಉತ್ತರ ಕೊಟ್ಟಿದ್ದನ್ನ ಉತ್ತರ ಕೊಡಲ್ಲ ಉತ್ತರ ಕೊಟ್ಟು ತಪ್ಪು ಕೊಡ್ತಾರೆ ಇದು ಸರಿಯಲ್ಲ ಅದಕ್ಕೆ ಆ ಪೀಠದಿಂದ ಒಂದು ಎಚ್ಚರಿಕೆ ಕೊಡಿ ಆಯ್ತು ಈಗ ಕೂತ್ಕೊಳ್ಳಿ ಸೆಕೆಂಡ್ ಅಲ್ಲ ನಾನು ನಾನು ಹೇಳ್ತೇನೆ ಮತ್ತೆ ನೀವು ಮಾತಾಡಿ ಯಾಕೆ ಮಾತಾಡ್ಬೇಕು ಹಿರಿಯ ಸಚಿವರಿದ್ದೀರಿ ತಾವು ಹಿರಿಯ ಶಾಸಕರಿದ್ದೀರಿ ಅವರೇ ಆಯ್ತು ಕೂತ್ಕೊಳ್ಳಿ ಈಗ ನೀವು ಹೇಳಿದ್ರೆ ಅವರು ಈ ರೀತಿ ನಡ್ಸಕ್ಕಾಗುತ್ತಾ ಆಯ್ತು ನೀವು 3 ಜನ 3 ರೀತಿಯಲ್ಲಿ ಮಾತಾಡ್ತೀವಿ ಆಯ್ತು ಒಂದು ನಿಮಿಷ ಗವರ್ನೆನ್ಸ್ ತಮ್ಮ ಕೆಲಸ ಅಲ್ಲ ಆಯ್ತು ಮಹೇಶ್ ಒಂದು ನಿಮಿಷ ಮಾತಾಡ್ತೀನಿ ಮಹೇಶ್ ಒಂದು ನಿಮಿಷ ಆಯ್ತು ಒಂದು ಸೆಕೆಂಡ್ ಹಂಗಾಗಿ ಒಂದು ಸೆಕೆಂಡ್